ಸೇಡಂ ತಾಲೂಕಿನವನು. ಸೊ ಕಾನಾಗಡ್ ಅಂತ ಹೇಳಿ ನಮ್ಮ ಹಳ್ಳಿ. ಸೊ ನಾನು ಹುಬ್ಬಳ್ಳಿಯಲ್ಲಿ ಸಂಸ್ಥೆ ಜೊತೆಗೆ ಇವಾಗ 10 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ, 10 ಇಯರ್ಸ್ ಫುಲ್ ಟೈಮ್ ಕೋಆರ್ಡಿನೇಟರ್ ಆಗಿ. ಸೊ ಅಲ್ಲಿ ನೋಡಿದ್ರೆ ಒಂದು 500 ಜನ 600 ಜನ ವಾಲಂಟಿಯರ್ಸ್ ಪ್ರತಿ ತಿಂಗಳು ಕೂಡ ವಾಲಂಟಿಯರ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ಕಲಬುರಗಿಯಲ್ಲಿ ಯಾಕೆ ಶುರು ಮಾಡ್ಲಿಕ್ಕೆ ನಮ್ಗೆ ಹಿಂದೆಟ್ ಹಾಕಿದೀವಿ ಅಂತಂದ್ರೆ, ಸೊ ಈ ಭಾವನೆ ಕಡಿಮೆ ಇದೆಯೋ ಅಥವಾ ಬರ್ತಾರಿಲ್ಲ ಅಂತ ಹೇಳ್ಬಿಟ್ಟು 2-3 ವರ್ಷ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಕಷ್ಟ ಆಯ್ತು. ಬಟ್ ಮಲ್ಲಿಕಾರ್ಜುನ್ ಅವರು ಕೂಡ ಮೂಲತಃ ಇದೇ ಊರಿನವರು. ಸೊ ಅವರು ಕೂಡ ಹುಬ್ಳಿಯಲ್ಲಿ 3 ವರ್ಷ ಫುಲ್ ಟೈಮ್ ಕೋಆರ್ಡಿನೇಟರ್ ಆಗಿ ಸಂಸ್ಥೆ ಜೊತೆ ಕೆಲಸ ಮಾಡಿದ್ರು. ಸೊ ನಂತರ ನಾವು ಅನ್ಕೊಂಡಿದ್ವಿ ಸೊ ಕಲಬುರಗಿ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡಿದೀವಿ ಧೈರ್ಯ ತಗೊಂಡು. ಬಟ್ ನಾವು ಅನ್ಕೊಂಡಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಸಿಕ್ಕಿದೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾಗಿ ಚಪ್ಪಾಳೆ ಹೊಡೆಯೋಣ ಸರ್ ಅವ್ರಿಗೆ. ಸೊ ಕಲಬುರಗಿ ಚಾಪ್ಟರ್ ಶುರು ಮಾಡಬೇಕಾದ್ರೂ ಕೂಡ ತುಂಬಾ ಕಷ್ಟ ಇತ್ತು. ಬಟ್ ಆ ಕಷ್ಟನ ಎಲ್ಲರೂ ಕೂಡ ತುಂಬಾ ಸಲೀಸಾಗಿ ನಡೆದು ಹೋಗುವಂಗೆ ಮಾಡಿರ್ತಕ್ಕಂಥ ತಂಡ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಅಡ್ವೈಸರಿ ಮತ್ತು ಸ್ಟೇರಿಂಗ್ ಟೀಮ್ ಅಂತ ಹೇಳಿ ಯೂತ್ ಫಾರ್ ಸೇವಾದು. ಸೊ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವರಲ್ಲಿ ಕೆಲವು ಜನ ಅಡ್ವೈಸರಿ ಟೀಮ್ ಸಲಹಾ ಸಮಿತಿ ಇದ್ದಾರೆ, ಸಂಚಾಲನ ಸಮಿತಿಯವರು ಇದ್ದಾರೆ. ಸೊ ಇವರ ಒಂದು ಸಪೋರ್ಟ್, ಇವರ ಒಂದು ಮಾರ್ಗದರ್ಶನನೇ ಸಂಸ್ಥೆ ಬೆಳಿಲಿಕ್ಕೆ ಇಷ್ಟಕ್ಕೊಂದು ದೊಡ್ಡ ಪ್ರಮಾಣದಲ್ಲಿ ಸಾಧ್ಯವಾಯಿತು ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಸುಮಾರು ಇವಾಗ 20-25 ಶಾಲೆಗಳ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ, ಎಜುಕೇಶನ್ ಅಂಡ್ ಎನ್ವೈರನ್ಮೆಂಟ್ ಲೈವ್ಲಿಹುಡ್ ಅಂತ ಕ್ಷೇತ್ರದಲ್ಲಿ. ಸೊ ಇಷ್ಟು 3-4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಎಲ್ಲ ಬೇರೆ ಬೇರೆ ವಿವಿಧ ರೀತಿಯ ಕಾಲೇಜಿನ ವಾಲಂಟಿಯರ್ಸ್ ಎಲ್ಲ ಕೂಡ ವಾಲಂಟಿಯರಿಂಗ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಬಟ್ ಅದೇನಂತಂದ್ರೆ ಕೇವಲ ಈವೆಂಟ್ ವೈಸ್ ನಾವು ವಾಲಂಟಿಯರಿಂಗ್ ಮಾಡ್ತಾ ಅದು ಮುಂದೆ ಹೇಗಾಗ್ಬೇಕಂತಂದ್ರೆ ರೆಗ್ಯುಲರೈಸ್ ಆಗ್ಬೇಕು. ತುಂಬಾ ರೆಗ್ಯುಲರ್ ಬೇಸ್ ಅಲ್ಲಿ ವಾಲಂಟಿಯರಿಂಗ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೇವಲ ಈವೆಂಟ್ ಗಳಿದ್ದಾಗ ನಾವು ಬರ್ತೀವಿ, ಮಿಕ್ಕಿದ ಟೈಮ್ ಅಲ್ಲಿ ಸುಮ್ಮನೆ ಇರ್ತೀವಿ ಅಂತಂದ್ರೆ ಅಲ್ಲಿ ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಕಾರಣಕ್ಕೆ ಇವಾಗ ಯೂತ್ ಫಾರ್ ಸೇವಾ ಸಂಸ್ಥೆ ನಿಜವಾಗ್ಲೂ ಅಂದ್ರೆ ಸ್ಟಾರ್ಟಿಂಗ್ 1 ವರ್ಷದಲ್ಲಿ ಸುಮಾರು 50 ತಾಸು ಮೇಲ್ಪಟ್ಟು ವಾಲಂಟಿಯರಿಂಗ್ ಯಾರು ಮಾಡಿರ್ತಾರಲ್ಲ ಅವರಿಗೆ ಸೇವಾ ಮಿತ್ರ ಅನ್ನುವಂತ ಸರ್ಟಿಫಿಕೇಟ್ ಸಿಗುತ್ತೆ. ಸೊ 50ರಿಂದ 150 ತಾಸು ಮೇಲ್ಪಟ್ಟು ಯಾರು ವಾಲಂಟಿಯರಿಂಗ್ ಮಾಡ್ತಾರಲ್ಲ ಇವರು 1 ವರ್ಷದಿಂದ 2.5 ವರ್ಷ 3 ವರ್ಷ ಒಳಗಡೆ ಮಾಡಿರ್ತಾರೆ. ಸೊ ಅವ್ರಿಗೆ ಸೇವಾ ಸಾಧಕ್ ಅಂತ ಹೇಳಿ, ಸೊ ಅವರಿಗೆ ಸೇವಾ ಸಾಧಕ್ ಸರ್ಟಿಫಿಕೇಟ್ ಸಿಗುತ್ತೆ 150 ಅವರ್ಸ್, ಅಬೌವ್ 150 ಅವರ್ಸ್ ಮಾಡಿದವರಿಗೆ. ಸೊ 3 ವರ್ಷದಲ್ಲೇ ಇನ್ನೂ ಹೆಚ್ಚು 300 ತಾಸು ಮೇಲ್ಪಟ್ಟು ವಾಲಂಟಿಯರಿಂಗ್ ಮಾಡಿರ್ತಕ್ಕಂಥ ವಾಲಂಟಿಯರ್ಸ್ ಗೆ ಸೇವಾ ಸಾಧಕ್ ಅಂತ ಹೇಳಿ ಅವರೆಲ್ಲರೂ ಕೂಡ ಸಾಧನೆಯಲ್ಲಿ ತೊಡಗಿರ್ತಾರಂತ. ಸೊ ಸೇವಾ ಸಾಧಕ್, ಸೇವಾ ಪ್ರೇರಕ್ ಅಂತ ಹೇಳಿ ಪ್ರೇರಕ್ ಅನ್ನೋ ಸರ್ಟಿಫಿಕೇಟ್ ಕೊಡ್ತೀವಿ. ಸೊ ಅವರೆಲ್ಲರೂ ಕೂಡ ಮಿಕ್ಕಿದವ್ರಿಗೆಲ್ಲ ಕೂಡ ಪ್ರೇರಣೆ ಆಗುವಂತ ರೀತಿಯಲ್ಲಿ ಕೆಲಸ ಮಾಡಿರ್ತಾರೆ. ಸೊ ನೀವು ಮುಂದೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಸೊ ನಾವು YFS ಜೊತೆ ಇವಾಗ ಕನೆಕ್ಟ್ ಆಗಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೋದು. ಸೊ ಆ ಊರಿನಲ್ಲಿ ಕೂಡ ಯೂತ್ ಫಾರ್ ಸೇವಾ ಸಂಸ್ಥೆ ಇರುತ್ತೆ, ಅಲ್ಲಿ ನೀವು ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆಗಿ ಅಲ್ಲಿ ಕೂಡ ವಾಲಂಟಿಯರಿಂಗ್ ಶುರು ಮಾಡ್ಬೇಕು. ಸೊ ಯಾಕಂತಂದ್ರೆ ನಮ್ಮ ಹತ್ರ ಒಂದ್ಸಲ ಆ ಸೇವಾ ಅನ್ನೋ ಭಾವನೆ ಒಂದು ಬೀಜ ಬಿದ್ದಾಗ ಈಗಾಗಲೇ ನಿಮ್ಗೆ ಆ ಸೇವಾ ಭಾವನೆ ಬಂದಿದೆ. ಸೊ ಇದನ್ನ ಇಲ್ಲಿಗೆ ಮುಗಿಸೋದಲ್ಲ, ಜಸ್ಟ್ ಸ್ಟಡಿ ಮಾಡ್ತಾ ಇದೀನಿ ಇಲ್ಲಿಗೆ ನಾವು ಮಾಡಿ ಮುಗಿಸೋಣ ಅನ್ನೋದು ಬೇಡ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮಿಂದ ರಾಷ್ಟ್ರ ನಿರ್ಮಾಣ ಆಗುವಂತ ಕೆಲಸದಲ್ಲಿ ಎಷ್ಟೊಂದು ನಿಮ್ಮ ಪಾತ್ರ ಇದೆ. ಸೊ ಸೇವಾ ಹಿ ಪರಮೋ ಧರ್ಮ ಅಂತೇಳಿ ಯಾಕೆ ಹೇಳಿದಾರೆ ಅಂತಂದ್ರೆ, ಯಾರು ಹಸಿದಿಂದ ಕೂಡಿರ್ತಾರೋ ಅವ್ರಿಗೆ ಅನ್ನವನ್ನು ನೀಡಬೇಕು, ಯಾರು ಅವಿದ್ಯದಿಂದ ಕೂಡಿರ್ತಾರೋ ಅನಕ್ಷರದಿಂದ ಕೂಡಿರ್ತಾರೋ ಅವ್ರಿಗೆ ಅಕ್ಷರ ಕಲಿಸುವಂತದ್ದು ತುಂಬಾ ದೊಡ್ಡದಂತ ಹೇಳ್ತಾರೆ. ಸೊ ಅದಕ್ಕೆ YFS ಯಾವತ್ತು ಕೂಡ ನಂಬಿಕೆ ಇಟ್ಟೋದು ಯಾವಾಗ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಹೋಗ್ಬಿಟ್ಟು ವಾಲಂಟಿಯರಿಂಗ್ ಮಾಡುವಂತದ್ದು. ಸೊ ಎಲ್ಲಿ ಯಾವ ತರ ಅವಶ್ಯಕತೆ ಪ್ರಕಾರ ವಾಲಂಟಿಯರಿಂಗ್ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಗಳು ತರಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜಿಲ್ಲೆ ಬೇರೆ ಆಗಿರ್ಬೋದು, ಹೈಯರ್ ಸ್ಟಡೀಸ್ ಹೋಗಿರ್ಬೋದು, ಅಥವಾ ಬೇರೆ ಜಾಬ್ ತಗೊಂಡ್ರು ಕೂಡ ಬೇರೆ ಕಡೆ ಬೆಂಗಳೂರು ಹೋದ್ರು ಕೂಡ ಬೆಂಗಳೂರಲ್ಲಿ ಕನೆಕ್ಟ್ ಸಿಗುತ್ತೆ. ಸುಮಾರು 10 ಜಿಲ್ಲೆಗಳಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸೊ ಇವಾಗ ಸೇವಾ ಸರ್ಕಲ್ ಅಂತ ಹೇಳಿ ಕೂಡ ರಾಯಚೂರು ಮತ್ತೆ ಬೇರೆ ಬೇರೆ ಕೊಲ್ಲಾಪುರ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ವಿತ್ ವಾಲಂಟಿಯರಿಂಗ್ ಫುಲ್ ಟೈಮ್ ಕೋಆರ್ಡಿನೇಟರ್ ಇಲ್ಲ ಅಂದ್ರೂ ಕೂಡ ವಾಲಂಟಿಯರ್ ಮುಖಾಂತರ ಚಾಪ್ಟರ್ಸ್ ಎಲ್ಲ ಕೂಡ ಶುರು ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಸೇವಾ ಫೆಲೋಶಿಪ್ ಅಂತ ಹೇಳಿ ಕೂಡ ಶುರು ಮಾಡ್ತಾ ಇದೀವಿ. ನಿಮ್ಗಳಲ್ಲಿ ಯಾರ್ಯಾರಿಗೆ ಒಂದು ಸೇವಾ ಬಗ್ಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು, ಅಂದ್ರೆ ಸೇವಾ ಸೆಕ್ಟರ್ ಅಲ್ಲಿ ಹೆಚ್ಚಿಗೆ ನಿಮ್ಮನ್ನು ತೊಡಗಿಸ್ಕೊಳ್ಬೇಕಂತ ಹೇಳಿ ಭಾವನೆ ಇರುತ್ತಲ್ಲ, ಅವ್ರು 2ರಿಂದ 3 ತಿಂಗಳು ಸಂಸ್ಥೆ ಜೊತೆಗೆ ಫುಲ್ ಟೈಮ್ ಆಗಿ ಬರ್ಬೋದು. ಅವ್ರಿಗೆಲ್ಲರೂ ಕೂಡ ಫುಡ್ ಅಂಡ್ ಅಕಾಮಿಡೇಷನ್ ಎಲ್ಲಾನು ಕೂಡ ಕೊಡ್ತೀವಿ. ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಭಾವನೆ ಇರಲ್ಲ ಇಲ್ಲಿ. ಬಟ್ ನಿಮ್ಗಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ 3-4 ಕ್ಷೇತ್ರಗಳಲ್ಲಿ ಈ ಕಲಬುರಗಿ ಜಿಲ್ಲೆಯಲ್ಲೇ ಮಾಡ್ಬೇಕಂತೇನಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸೇವಾ ಫೆಲೋಶಿಪ್ ತಗೊಂಡು ನೀವು ಕೆಲಸ ಮಾಡಬಹುದು. ಸೊ ಆತರ ನಾವೆಲ್ಲರೂ ಕೂಡ ಬದಲಾವಣೆ ಆಗ್ಬೇಕು ಅಂತಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ಇವತ್ತು ನಿಮ್ಗೆ ಏನು ನೀವು 3 ವರ್ಷದಲ್ಲಿ ಅಂದ್ರೆ 2.5 ವರ್ಷದಲ್ಲಿ ವಾಲಂಟಿಯರಿಂಗ್ ಮಾಡಿದ್ರಲ್ಲ, ಕೆಲವು ಜನ 1 ವರ್ಷದಿಂದ ಇದ್ದಾರೆ, 2 ವರ್ಷದಿಂದ ಇದ್ದಾರೆ, 3 ವರ್ಷದಿಂದ ಕೂಡ ವಾಲಂಟಿಯರಿಂಗ್ ಇದ್ದಾರೆ. ಸೊ ಎಲ್ಲರೂ ಕೂಡ ಇವತ್ತು ಅವರಿಗೆ ಒಂದು ಸಲ್ಲಿಸುವಂತ ಒಂದು ಕೃತಜ್ಞತೆ.
ಸಮಾರಂಭ ಅಂತ ಕರಿಬಹುದು. ಸೊ ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಯಾರು ಇವಾಗ ಸೇವಾ ಪ್ರೇರಕ ತಗೊಂಡಿದಾರಲ್ಲ, ಯಾರು ಇವಾಗ ಸೇವಾ ಮಿತ್ರ ತಗೊಂಡಿದ್ದಾರೆ, ಸೇವಾ ಮಿತ್ರ ತಗೊಂಡಿರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ಸಾಧಕ ತಗೋಬೇಕು, ಸಾಧಕ ತಗೊಂಡವರು ಪ್ರೇರಕ ತಗೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ವಾಲಂಟಿಯರಿಂಗ್ ಮಾಡಬೇಕು. ಈ ವಾಲಂಟಿಯರಿಂಗ್ ಇಂದ ಎಷ್ಟೊಂದು ಬದಲಾವಣೆಗಳು ನಮ್ಮ ಕಣ್ಣು ಮುಂದೆ ಇರುತ್ತೆ. ಇವಾಗ ಎಷ್ಟೊಂದು ಜನ NMMS ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟೊಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಮಕ್ಕಳಿಗೆ. ಸೊ ಆ ಮಕ್ಕಳೆಲ್ಲ ಸ್ಕೂಲ್ ಟೀಚರ್ಸ್ ಜಾಸ್ತಿ ನೆನಪಿಟ್ಕೊಳ್ಳಲ್ಲ. ಆ ಅಕ್ಕವ್ರು ಅಣ್ಣವ್ರು ಬಂದು ಹೇಳಿ ಕೊಟ್ಟಿದ್ದಕ್ಕೆ ನನಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ನಾನು ಅಂದ್ರೆ ಲೈಫ್ ಲಾಂಗ್ ನಿಮ್ಮನ್ನು ನೆನಪಿಟ್ಕೊಳ್ತಾರೆ. ಸೊ ಅದು ಆ ಕೃತಜ್ಞತೆ ಇರುತ್ತಲ್ಲ, ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಮಕ್ಕಳದು. ಸೊ ಆ ಕಾರಣಕ್ಕೆ ನಿಮ್ಮೆಲ್ಲರೂ ಕೂಡ ವಾಲಂಟಿಯರ್ಸ್ ಗೆ ನಾನು ಕೇಳಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ತುಂಬಾ ಬಿಸಿ ಇರ್ಬೋದು, ಸುಮಾರು ಬಿಸಿ ಇರ್ಬೋದು, ಬಟ್ ಸಮಾಜಕ್ಕೆ ಸ್ವಲ್ಪನಾದ್ರೂ ಸಮಯ ಕೊಡುವಷ್ಟು ಬಿಸಿ ಆಗಿರ್ಬೇಕಂದಂಗ. ಸೊ ಯಾಕಂದ್ರೆ ಸಮಾಜದಲ್ಲಿ ನಾವು ಬದುಕ್ತಾ ಇರ್ತೀವಿ. ಸೊ ಸಮಾಜ ನಮ್ಮನ್ನು ಬಿಟ್ಟಿರಲ್ಲ, ನಾವು ಸಮಾಜವನ್ನು ಬಿಟ್ಟಿರ್ಲಿಕ್ಕಿಲ್ಲ. ಸೊ ಆ ಕಾರಣಕ್ಕೆ ಸಮಾಜದ ಜವಾಬ್ದಾರಿ ನಮ್ಮೆಲ್ಲರದು ಕೂಡ. ಸೊ ಮತ್ತೆ ಸಂಸ್ಥೆ ಕೂಡ ಹಾಗೇನೆ, ಎಲ್ಲಿ ನಿತ್ಯ ಕಾರ್ಯಗಳಿರುತ್ತೆ ಅಲ್ಲಿ ಕಾರ್ಯಕರ್ತರ ನಿರ್ಮಾಣ ಆಗ್ತಾನೆ. ಕಾರ್ಯಕರ್ತರ ನಿರ್ಮಾಣ ಅಂದ್ರೆ ದೇಶ ನಿರ್ಮಾಣ ಆಗುತ್ತೆ ಅಂತ. ಸೊ ನಾವ್ ಯಾವತ್ತು ಕೂಡ ನಂಬಿರ್ತಕ್ಕಂಥದ್ದು ಕಾರ್ಯಕರ್ತರ ನಿರ್ಮಾಣದಿಂದ ದೇಶ ನಿರ್ಮಾಣ ಅಂತೇಳಿ. ರಾಷ್ಟ್ರ ನಿರ್ಮಾಣ ಆಗ್ಬೇಕಂದ್ರೆ ಹಾಗೇನೆ ಸುಲಭವಾಗಿ ಬರಲ್ಲ. ಕಾರ್ಯಕರ್ತರು ಯಾವತ್ತು ಕೂಡ ನಿರ್ಮಾಣಗೊಳ್ಬೇಕಂತಂದ್ರೆ ಕಾರ್ಯಗಳು ಬೇಕೇ ಬೇಕು. ಅದಕ್ಕೆ ಯೂತ್ ಫಾರ್ ಸೇವಾದಲ್ಲಿ ತುಂಬಾ ಇನೋವೇಟಿವ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ನೆಲ್ಲ ಕೂಡ ತರ್ತಾ ಇರ್ತೀವಿ. ಸೊ ಈ ವರ್ಷ ಕೂಡ ಸುಮಾರು ಹೊಸ ಆಕ್ಟಿವಿಟೀಸ್ ನೆಲ್ಲ ಕೂಡ ಇಂಪ್ಲಿಮೆಂಟೇಷನ್ ತರ್ಲಿಕ್ಕೆ ನೋಡ್ತಾ ಇದೀವಿ. ಸೊ ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ಆಸಕ್ತಿಯಿಂದ ಮುಂದಿನ ದಿನಗಳಲ್ಲಿ ಸಂಸ್ಥೆ ಜೊತೆಗಿರಬೇಕು. ಮತ್ತೆ ನಿಮ್ಮಿಂದ ಕಲಬುರಗಿ ಜಿಲ್ಲೆಯಲ್ಲಿ ತುಂಬಾ ಬದಲಾವಣೆ ಆಗಬೇಕಂತ ಹೇಳಿ ಕೇಳುತ್ತಾ, ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ಜೈ ಹಿಂದ್. Thank you, sir. I welcome my heartfelt extend to Prashant Kulkarni, sir, Steering Committee Member, Kalburgi, Youth for Seva. I request Gangadhar to please present the memento as a token of love and great esteem.